ಲೋಕದ ಮನುಜರು ನಂಬದರಿಯರಿ, ಲೋಕದ ಮನುಜರು ನಂಬಿ ನೆಚ್ಚಿ ಕರೆದೊಡೆ ಓ ಎನ್ನದೆ ಶಿವನು. ನಂಬರು ನೆತ್ತರು ಬರಿದೆ ಕರೆವರು, ನಂಬದೆ ನೆತ್ತದೆ ಬರಿದೆ ಕರೆವರ. ನಂಬದೆ ನೆತ್ತದೆ ಬರಿದೆ ಕರೆವರ, ಕೊಂಬೆ ಮೆಟ್ಟಿ ಕೂಗೆಂದ ಕೂಡದ ಸಂಗಮ ದೇವ. ನಂಬರು ನೆಚ್ಚರು ನಂಬರು ನೆಚ್ಚರು ನಂಬರು ನೆಚ್ಚರು ಬರಿದೆ. ಸಾಂಬದೇ ನಮ ಪಾರ್ವತೀಪತಿ. ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನ, ಜಗತ್ತೆಲ್ಲ ಸಂತರನ್ನ, ಮಹತ್ತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಕರ್ಮಣಿ ಗ್ರಾಮದಲ್ಲಿ ಮಹಾವೀರ, ಮಹಾಶಕ್ತಿ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇವರು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಾರ್ತಿಕ ಉತ್ಸವ ಅಂಗವಾಗಿ ನಡೆದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವೇದಿಕೆಗೆ ಆಚರಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ, ಮಹಾಜನಗಳಿಗೆ ಮಾತೇರಿ. ಈಗ ಸಮೀಪಾಗಿದೆ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇರೋದು. 2 ನಿಮಿಷ ಮುಗಿಸ್ಬಿಡ್ತಾನೆ, ಇದಕ್ಕೆ ಒಂದು ತಾಸು ಬೇಕು ಮಾತಾಡುತ್ತೆ ನನಗೆ. ಅದಕ್ಕಂತ ದೃಷ್ಟಿಯಿಂದ ಇವತ್ತು ನಂಬಿಕೆ ವಿಶ್ವಾಸ ಕಾರಣ ನಮ್ಮ ಗರ್ಭಿಣಿ ದೇವರಿಗೆ ಇವತ್ತು ದೂರದ ಜನಗಳು ಬರ್ತಾರೆ, ನಡ್ಕೊಂತಾರ. ಅಂತ ಶಕ್ತಿ ಮತ್ತೊಂದು ದೇವ್ರು ಯಾವ ದೇವ್ರಿಗೆ ಇಲ್ಲ. ಅದಕ್ಕೆ ನಂಬಿದ್ರ ದೇವ್ರನ್ನ ಮತ್ತೆ ಇರ್ತಾನ. ನಂಬಿಕೆ ವಿಶ್ವಾಸ ಇತ್ತು ಎಲ್ಲ ಕೊಡ್ತಾನ, ನಂಬಿಕೆ ಇಲ್ಲಂದ್ರೆ ನಮ್ಗೇನು ಸಿಗುದಿಲ್ಲ. ಅದಕ್ಕಂತ ದೃಷ್ಟಿಯಿಂದ 12ನೇ ಶತಮಾನದೊಳಗೆ ಕಾಸೂರು ಮಹಾರಾಜ ಮಹಾದೇವ ಉಪಾದ ಬಸವಣ್ಣ ಮಾಡೋ ಕೆಲಸ ಬಿಟ್ಟು ಓಡೋಡಿ ಬಂದ. ಅಲ್ಲಿಂದ ಎಲ್ಲಿ ಬಂದ? ಕಲ್ಯಾಣಕ್ಕೆ ಬಂದು ಏನು ಮಾಡ್ದ? ದೊಡ್ಡ ಮಹಾರಾಜ ಎಲ್ಲ ತಿಲಾಂಜಿ ಕೊಟ್ಟು ಎಲ್ಲ ಮಾಡಿ ಬಂದು ಕಟ್ಟಿಗೆ ಕಟ್ಕೊಂಡ್ಬಂದು ಮಾರಿ ಬಂದು ದುಡ್ಡಲ್ಲಿ ದಾಸೋಹ ಮಾಡ್ತಿದ್ದ. ನಿಂದಿದ್ದು ರಾತ್ರಿ ನೋಡಿದ್ವಿ ನಾವು. 12ನೇ ಶತಮಾನದಾಗ ಬಸವಣ್ಣ 1,96,000 ಜನ ದಾಸೋಹ ಮಾಡ್ತಿದ್ದ. ಅದ ನೆನಪತ್ತು ರಾತ್ರಿ ನಿನ್ನ ಅಂಥ ದೊಡ್ಡ ಮಹಾ ಕೆಲಸ ನಿನ್ನ ದಿವಸ ಮಹಾದಾಸೋಹ ಏನು ಕರುಣಿ ಒಳಗೆ ನನಗೆಲ್ಲ ಭಾಸವಾಯಿತು. 12ನೇ ಶತಮಾನ ನೆನಪತ್ತೆಲ್ಲ. ಅದಕ್ಕಂತ ದೃಷ್ಟಿಯಿಂದ ಕೊಡೋರು ಅದರ ಎಲ್ಲ ಐತಿ. ಭಕ್ತಿ ಬೇಕು, ಭಕ್ತಿ ಕಿನ್ನ ಕರೋತಿ, ಭಕ್ತಿಯಿಂದ ಅಸಾಧ್ಯವಾದ ಆಗಿಲ್ಲ. ಅದು ಕರ್ಮಡಿ ಒಳಗೆ ಅನೇಕ ಭಾಗದ ಭಕ್ತಿಗಳು ಓಣೋಡಿಂದ ಎಷ್ಟು ಬುತ್ತಿ ಗಂಟುಗಳೆಲ್ಲ. ಅದಕ್ಕೆ ಇಲ್ಲಿ ಭಕ್ತಿ ಗುಂಪೆ ಐತಿದೆ. ಇಲ್ಲಿ ಇವರಾಗ ಭಕ್ತಿ ಗಂಟು ಬಹಳ ಐತಿ, ಭಕ್ತಿ ಗಂಟು. ಅದಕ್ಕೆ ಭಕ್ತಿ ಗಂಟಿನಿಂದ ಇಷ್ಟ ದೊಡ್ಡ ಇವರದ್ದು ಜಾತ್ರೆ ನಡೀತಾ ಇದೆ. ಅದಕ್ಕಂತ ದೃಷ್ಟಿಯಿಂದ ಕಾಸು ಮಹಾರಾಜ ದಿವಸ ಕಟ್ಟುಕು ಕಟ್ಟಿಟ್ಕೊಂಬಂದು ಎಲ್ಲ ಇಟ್ಟೆಲ್ಲ ಮಾಡಿ ದಾಸೋಹ ಮಾಡ್ಕೊತಿದ್ದ. ಒಂದು ವಿಷಯ ಏನಾಯ್ತು, ಬಸವಣ್ಣ ಗೊತ್ತಾಯ್ತು ಏನು ದೊಡ್ಡ ಮಹಾರಾಜ ಎಂತ ಕಷ್ಟವಾದ ಕೈಕೊಂಡ ಅಂತ ಹೇಳಿ ಬಂದು ಭಿಕ್ಷುಕ ಬಂದು ಒಂದು ಬಂಗಾರ ಕಣ್ಣಿ ಇಟ್ಟು ಹೋಗಿದ್ದ. ಅವ್ನು ಗುಡಿಸಿ ಜೋಪಡ ಮಹಾರಾಜ ಅವ್ನು ಸಣ್ಣ ಗುಡಿಸಿ ಒಂದು 5-6 ಕೂಡ ಸಣ್ಣ ಜೋಪಡಿ, ಆ ಜೋಪಡಿಗಿದ್ದ. ಬಸವಣ್ಣ ಭಿಕ್ಷುಕನಾಗಿ ಬಂದು ಅದು ಬಂಗಾರ ಕಣ್ಣಿ ಇಟ್ಟು ಹೋಗಿದ್ದ. ಕಾಯ್ಕ ಮುಗಿಸ್ಕೊಂಡು ಬಂದ ಮಹಾದೇವಿಯಿಂದ. ಅದು ಮಹಾದೇವಿಗಳಿಗೆ ಇದೇನು ಹೊಲಸು ಅಂದ. ಅದು ಬಂಗಾರ ಕಣ್ಣಿಗೆ ನಾವು ನೀವು ಹೊಲಸಂತೀವಿ. ಯಾರು ಏನು ಹೊಲಸಂದ ಗೊತ್ತಿಲ್ಲ. ಯಾರು ಬಂದಿದ್ರ, ಯಾರು ಭಿಕ್ಷುಕ ಬಂದಿದ್ರು. ಹಾಗಾದ್ರೆ ಬಸವಣ್ಣ ಬಂದಾನ, ನಾವು ಬಡವನ್ ತಿಳ್ಕೊಂಡು ಹೇಳಿ ಎಲ್ಲ ಮಾಡಿ ಮಹಾದೇವಿ ಬಸವಣ್ಣ 1,96,000 ಜಂಗಮರಿಗೆ ಪ್ರಸಾದ ಕೊಟ್ಟಂತ ಹಬ್ಬ ಬಂದಿದೆ. ನೀನು ಹೋಗಿ 1,96,000 ಜಂಗಮರು ನಾನು ದಿವಸ ನಮ್ಮ ಜೋಪಡಾಗ ಸ್ನಾನ ಪೂಜಾ ಪ್ರಸಾದ ಆಗುತ್ತೆ ಭಿನ್ನ ಮಾಡಿ ಬಂದು ಕಳಿಸಿದ. ಹೋದ ಮಹಾದೇವಿ 1,96,000 ಜಂಗಮರಿಂದ ಮಹಾಮನಿಯೊಳಗೆ ಕಾಯಿ ಎಲ್ಲ ಉದ್ದಕ್ಕೆ ಸಾಟಾಗಿ ಹಾಕಿ ನಾಳಿನ ದಿವಸ ನಿನ್ನೆಲ್ಲ 1,96,000 ಜಂಗಮರು ನಮ್ಮ ಕುಟೀರದ ಸ್ನಾನ ಪೂಜಾ ಪ್ರಸಾದ ಆಗ್ಬೇಕಂತ ಹೇಳಿದ್ರು. ಬಸವಣ್ಣಂದ ಅಲ್ಲಮ್ಮ ಇಷ್ಟು ಮಂದಿ ಕೂಡಕ್ಕೆ ಜಾಗ ಅಂತ ಕೇಳಿದ. ನನಗೆ ಗೊತ್ತಿಲ್ಲ ಏನು ಮಡೆ ಹೇಳಿ ಅಷ್ಟ ನನ್ನ ಕೆಲಸ, ಅಷ್ಟು ಡ್ಯೂಟಿ ಮಾಡ್ತಾನೆ ಅಷ್ಟೇ ಆಯ್ತು. ಆತಮ್ಮ ಅಂದ ಬಸವಣ್ಣ. ಬೆಳಿಗ್ಗೆ ಎದ್ದು ಬರೋದ್ರಾಗನ ಬೆಳಗ್ಗೆ ಹರಿದ್ರಾಗನ ಆ ಬೋಳಿಗೆರಾಯನ ಆತ್ಮಶಕ್ತಿಯಿಂದ ಅದು ಸಣ್ಣ 4-5 ಕೂಡ ಗುಡಿಸಿದ. ಸಣ್ಣ ಜೋಪಡಿ ಇತ್ತು, ಅದು ಬೆಳಗ್ಗೆ ಹರಿದ್ರಾಗ ದೊಡ್ಡ ಅರಮನೆ ಆಗಿತ್ತು. ಅದು ಆತ್ಮಶಕ್ತಿ ದೊಡ್ಡ ಅರಮನೆ ಆಗಿತ್ತು. ಬಂದು ಲಕ್ಷ ಇರುತ್ತೆ ಸಾಲಗಟ್ಟೆ ಎಲ್ಲ ಬಂದು ಎಲ್ಲ ಒಳಗೆ ಹೋದ. ಸ್ನಾನ ಪೂಜಾ ಪ್ರಸಾದ ಸುಗಂಧ ದ್ರವ್ಯಗಳು ಪತ್ರಿ ಪುಡಿ ಏನು ಆನಂದ ಇತ್ತು. ಎಲ್ಲ ಆನಂದ ಪೂಜಾ ಪ್ರಸಾದ ಪಾದಕ್ಕೆ ಎಲ್ಲ ಆಯಿತು. ಒಬ್ಬ ಐನಾರಂದ ಇವತ್ತು ಈ ಮನೆಯೊಳಗೆ ಬರೀ ವಾಡಂಬಿ ಕೇಕ್ ಹೊಟ್ಟು ಮುಚ್ಚಿದಾಗ ಆಗಿತ್ತಂದ. ಗಂಗಾ ತುಂಬ ಅವಾದು ಮತ್ತೊಬ್ಬ ಅಂದ ಮತ್ತೆ ಏನು ಗಂಗಾ ಅದ ಇಚ್ಚಿದ ಪ್ರಸಾದ 1,96,000 ಜಂಗಮರು ಏನು ಕೇಳ್ತಾರೆ, ಏನು ಅಪೇಕ್ಷೆ ಮಾಡ್ತಾರೆ ಅವ್ರ ಗಂಗಾದಾಗ ಅದ. ಅದು ಕರುಮಡಿ ಹೋಗಿ ಇಷ್ಟೆಲ್ಲ ಪ್ರಸಾದ ಕೊಡ್ತಿರಲಿಲ್ಲ. ಅದೇ ಬಸವಣ್ಣ ಮಹಾದಾಸರು ಕರುಮಡಿ ಆಗೈತಿ, ಬೇರೆ ಕಡೆ ಇಲ್ಲೇ ಇರೋದು. ಅದಕ್ಕಂತ ದೃಷ್ಟಿದ ಮುಂದೆ ಎಲ್ಲರಿಗೂ ಇಚ್ಚಿದ ಪ್ರಸಾದ ಆಯ್ತು, ಎಲ್ಲ ಆಯಿತು. ಏನು ಕೂತಿದ್ರು ಜಂಗಮ ಪ್ರಸಾದ ಮಾಡಿದ್ರು ಅಲ್ಲೇ ಅಡ್ಡಾದ್ರು. ನ್ಯಾಯ ಕೇಳಕ್ಕೆ ಬರಲಿಲ್ಲ, ಇಚ್ಚಿದ ಪ್ರಸಾದ ಅಲ್ಲ, ಅಲ್ಲೇ ಮಲ್ಕೊಂಡ್ಬಿಟ್ರು. ಬಸವಣ್ಣ ನೇಮಕ್ಕೆ ಹೋಗ್ತಾಯಿತ್ತು, ಹೇಳಕ್ಕಿದ್ರು ಬಾಂಧಪ್ಪ ಅಂತ. ಬಸವಣ್ಣ ಮಹಾಮನೆಯೊಳಗೆ ಇದ್ದ ಪ್ರಸಾದ ಇಚ್ಚಿತ್ಕೊ ಒಂದು ಮುಂದೆ ಇಲ್ಲ, ಇನ್ನು 3 ತಾಸು ಬಿಟ್ಟು ಹೇಳಿ ಹೋಗಿದ್ರು. ಬಸವಣ್ಣ ಸಿಟ್ಟಿ ಬಂದ.
ಇಲ್ಲ, ನಾನೇ ಧನ್ಯ ಅಂದ ಬಸವಣ್ಣ. ಬಸವಣ್ಣ ಭಕ್ತಿ, ಬಸವಣ್ಣ ವಿಚಾರ, ಬಸವಣ್ಣ ಭಕ್ತಿ, ಬಸವಣ್ಣ ಎಲ್ಲರಿಗೂ ಬರಬೇಕು, ಆ ಭಕ್ತಿ ಬರಬೇಕು. ಬಸವಣ್ಣ ಭಾಳ ಸಂತೋಷ ಪಟ್ಟ. ನಾನು ಈ ಮಾನವರಿಗೆ ಈಗ ಪುಣ್ಯಾತ್ಮನಲ್ಲ, ನಾನು ಪುಣ್ಯ ಅಂತಂದ ಬಸವಣ್ಣ. ಮುಂದೆ ಎಲ್ಲ ಆಯ್ತು, ಮುಗಿದ ಮೇಲೆ ಕಟ್ಟಿಗೆ ತಂದು ಹುಟ್ಟಿದ್ದ ಮೂಳಿಗೆ ಮಾರಯ್ಯ. ಒಟ್ಟು ಎಲ್ಲ ಜನರಿಗೆ ಎಲ್ಲ ಪಾದಕ್ಕೆ ಅದಕ್ಕೆ ಹಾಕಿದ, ಯಾರಿಗೆ ಕಟ್ಟಿಗೆ ಹಾಕಿದ. ಅವೆಲ್ಲ ಕಟ್ಟಿಗೆಲ್ಲ ಬಂಗಾರದವದು. ಹೋಗೋ ಮುಂದೆ ಆ ಜೋಪಡಿಂದ ಅರಮನೆಯಿಂದ ಹೋಗೋ ಮುಂದೆ 1,96,000 ಜನ ಒಂದು ಬಂಗಾರದ ಬೆಟ್ಟ ಕೊಟ್ಟು ಕಳಿಸಿದ. ಇದಕ್ಕೇನು ಕಾರಣ? ಭಕ್ತಿನೇ ಕಾರಣ ಅಂತ. ಭಕ್ತಿಕ್ಕಿಂತ ಬರುತ್ತೆ. ಆಗ ನಮ್ಮ ಕಾಕಪ್ಪ ಹೇಳಿದ, ಕಮ್ಮಿ ಕಾಕಪ್ಪ, ಜನರ ಭಕ್ತಿ ಭಾಳ ಕಮ್ಮಿ ಆಗಿತ್ತಂತ. ಅದಕ್ಕೆ ಅದು ಕಮ್ಮಿಯಾಗಿದೆ, ಕೆಲವು ಹೆಚ್ಚಾಗಿತ್ತು. ಅದಕ್ಕೆ ವೀರಭದ್ರೇಶ್ವರ ಜಾತ್ರೆ ಮಾಡೋ ಉದ್ದೇಶವಾಗಿ ನಾವೇನು ಮಾಡೋದು? ಭಕ್ತಿ ಭಾಳ ಮುಖ್ಯ. ವೀರಭದ್ರೇಶ್ವರ ಭಾಳ ಕೋಪಿಷ್ಟ. ಯಾರು ಭಕ್ತಿಯಿಂದ ಬರ್ತೀರಿ, ಕುಡಿತೀರಿ, ತಿಂತೀರಿ, ಮಾಡ್ತೀರಿ, ನಿಮ್ಗೆ ಯಾವ ಶಾಪನ ಆಗುತ್ತೆ ನಿಮಗೆಲ್ಲ. ಒಬ್ಬ ಬಂದಿದ್ದ, ಗುಡಿ ಗೋಪುರ ಕಟ್ಟಕ್ಕೆ ಬಂದಿದ್ದವ, ಕುಡ್ದಂತಿದ್ದ ಮಗ. ಗೋಪುರ ಕಟ್ಟ ಮುಂದೆ ಕುಡ್ದಂತ ಮಗ. ನಾನು ದೇವರಂತ ದೇವರು ಬೆಂಕಿ ಅಂತೇವ್, ಬೆಂಕಿ ನಾವು ಬೇರೆ ಎಲ್ಲ ಅಲ್ಲ. ಮ್ಯಾಲಿಂದ ಕಟ್ಟಾಕೈತೆ ಕುಡಿದ ಮಗ. ಅಲ್ಲಿ ನಿಮಗೆ ಸತ್ತವಾದ, ಹೋದ ಸತ್ತವಾದವ. ಅದಕ್ಕೆ ನಮ್ಮ ದೇವ್ರ ಭಕ್ತಿ ವಿಶ್ವಾಸ ಇತ್ತು, ಬೇಕಾಗ್ತದ. ಅದಕ್ಕಂತ ಕರಿಮುಡಿ ಒಳಗೆ ವಿಶೇಷವಾದ ಭಕ್ತಿ ಐತಿ. ಎಷ್ಟು ದಾಸೋಗ, 5 ದಿವಸ ಅಂತ ದೊಡ್ಡ ದಾಸೋಗ. ಬಸವಣ್ಣ ದಾಸೋಗ ಇದ್ದದ್ದು ನೀನು ನೋಡಿದ್ರೆ ರಾತ್ರಿ ಫಂಕ್ಷನ್ ಮುಗಿಸ್ತೀವಲ್ಲ, 7 ಜನ. ಎಂಥ ದಾಸೋಗ, ಎಂಥ ಪ್ರಸಾದ. ಅದಕ್ಕೆ ಇವತ್ತು ಒಬ್ಬರ ಪ್ರಸಾದ ಮಾಡ್ತಾರೆ. ಅದಕ್ಕೆ ಇಲ್ಲಿ ವೀರಭದ್ರೇಶ್ವರ ಆಶೀರ್ವಾದದಿಂದ ಜನಗಳ ಭಕ್ತಿ ಭಾವ ಮೂಡಿ ಬಂದಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ಚಲೋ ಆಗಲಿ. ವೀರಭದ್ರ ಆಶೀರ್ವಾದ ಯಾರು ನಂಬಿ ಬರ್ತೀರಿ, ವೀರಭದ್ರೇಶ ನಿಮಗೆ ದುಡ್ಡಿಲ್ಲ, ಭೂಮಿ ಇಲ್ಲ, ಮಕ್ಕಳಿಲ್ಲ, ಯಾರಿಗೆ ಏನು ಅವಶ್ಯಕತೆ ಎಲ್ಲವೂ ಕೂಡ ಒಂದು ಶಕ್ತಿ ವೀರಭದ್ರೇಶ್ವರ ತೆಗೈತಿ. ಅದಕ್ಕೆ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ನಡೆದಿದೆ. ಏನು ಬೇಡ, ದೇವರು ನಮ್ಮಿಂದ ಏನು ಬೇಕಲ್ಲ, ಪರಿಶುದ್ಧವಾದ ಭಕ್ತಿ ಬೇಕು ನಮಗೆಲ್ಲ. ಅಂತ ಭಕ್ತಿ ತಂದ್ರೆ ಎಲ್ಲ ಸಾಧ್ಯವಾಗ್ತದೆ. ನಮ್ಮ ಕರ್ಮುಡಿ ಒಳಗೆ ಎಲ್ಲ ಜನಗಳು ಓಣುವನಿಂದ ಎಷ್ಟು ಬುತ್ತಿ ಗಂಟುಗಳು ನೀವು ಸುತ್ತಲೇ ಗೆಲ್ಲಕ್ಕೆ ಯಾರು ಮಾಡೋದಿಲ್ಲ. ಇಂಥ ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಕರ್ಮುಡಿ ಒಳಗೆ ವಿಶೇಷವಾದ ಕಾರ್ಯಕ್ರಮ ಇಟ್ಟಿಲ್ಲ. ಅದಕ್ಕೆ ಮಾಡುವ ಕಾರ್ಯಕ್ರಮ ವೀರಭದ್ರೇಶ ಎಲ್ಲರಿಗೂ ಮೆಚ್ಚನ. ನಿಮ್ಮ ಭಕ್ತಿ ಮೆಚ್ಚಿ ಯಾರಿಗೇನೋ ಎಲ್ಲ ಶಕ್ತಿ ವೀರಭದ್ರೇಶ ಕೊಡ್ತಾ ಇದ್ದಾನೆ. ಅದಕ್ಕೆ ಅಂತ ದೃಷ್ಟಿಯಿಂದ ವರ್ಷಕ್ಕೆ ವರ್ಷ ವಿಶೇಷವಾದ ಕಾರ್ಯಕ್ರಮ ಇದೆ. ಈ ವರ್ಷ ವಿಶೇಷವಾದ 5 ವರ್ಷಗಳಿಂದ ನಮ್ಮ ವೀರಶಾಸ್ತ್ರಿಗಳು ಪ್ರವಚನ ಮಾಡ್ತಿದ್ದಾರೆ. ನಮ್ಮ ವೀರಭದ್ರ ಕೆಂಬಾಯಿ ಮಠ, ನಮ್ಮ ಇನ್ನೊಬ್ಬರು, ಹೀಗೆ ಎಲ್ಲ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಮುಖಾಂತರವಾಗಿ ವೀರಭದ್ರೇಶ ಭಾಳ ತೃಪ್ತಿ ಆಗ್ಯಾನ, ಭಾಳ ಸಂತೋಷ ಆಗ್ಯಾನ. ಇಲ್ಲಿ ಬಂದ ಜನಗಳಿಗೆ ಯಾರ ಅಪೇಕ್ಷೆ ಏನೈತಿ, ಯಾರು ಕೊರತೆ ಐತಿ, ರೋಗ ರುಚಿ ಎಲ್ಲ ದೂರವಾಗಿ ಇತ್ತಿತ್ತಾಗಿ ಜನಗಳಿಗೆ ಆರೋಗ್ಯ ಚೆನ್ನಾಗಿಲ್ಲ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಸಕುಟುಂಬ ಎಲ್ಲ ಕೂತ್ಕೊಂಡು ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ ಕಾರ್ಯಕ್ರಮ ಇರ್ತಾರೆ ಈ ವರ್ಷ ವಿಶೇಷವಾಗಿ. ಯಾಕಂದ್ರೆ ಕಣ್ಣು ಬಹಳ ಮುಖ್ಯ. ಕಣ್ಣು ಕಾಲಿಗೆ ಇದ್ದು ವಾಟ ಸತ್ತು ವಾಟ ನಿಮಗೆ. ಅದಕ್ಕೆ ವಿಶೇಷವಾಗಿ ನಮ್ಮೆಲ್ಲ ಕೂತ್ಕೊಂಡು ನೇತ್ರ ತಪಾಸಣೆ ಆರೋಗ್ಯ ಇಟ್ಟಿದ್ದಾರೆ. ಬರೀ ಜಾತ್ರೆಗೆ ಉಂಡ್ವಿ ತಿಂದ್ವಿ ಮುತ್ತತ್ತಿ ಕಾಯ್ದಂದ್ರೆ ಅದು ಸರಿ ಆಗೋದಿಲ್ಲ. ಏನಾದ್ರು ದೀನರಿಗೆ ಬಡವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ದೇವ್ರ ತೃಪ್ತಿ ಆಗ್ತಾನ. ಅದಕ್ಕೆ ಕಣ್ಣಿನ ತಪಾಸಣೆ ಆರೋಗ್ಯ ಮಾಡೋದು ಮುಖಾಂತರವಾಗಿ ನಮ್ಮ ಊರು ಎಲ್ಲ ಜನಗಳಿಗೆ ಹಿತ ಆಗಲಿ, ಒಳ್ಳೆಯದ ದೃಷ್ಟಿಯಿಂದ ನಮ್ಮ ಊರು ಹಿರಿಯರು ಗೌಡರೆಲ್ಲ ಕೊಟ್ಟು ಮಾಡಿದ್ದಾರೆ. ಅದಕ್ಕೆ ದೃಷ್ಟಿಯಿಂದ ಈ ಜಾತ್ರೆ ಚೆನ್ನಾಗಲಿ, ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಮುಖಾಂತರವಾಗಿ ವೀರಭದ್ರೇಶ ಮಹಾಶಕ್ತಿಶಾಲಿ, ಏನು ಶಕ್ತಿ, ಅದ್ಭುತ ಶಕ್ತಿಶಾಲಿ ವೀರಭದ್ರೇಶ್ವರ. ಜಗತ್ತಿನೊಳಗೆ ಅತ್ಯಂತ ಶಕ್ತಿಶಾಲಿ ದೇವರು ಯಾವ್ದಾಯ್ತಂದ್ರೆ ವೀರಭದ್ರ ಹಬ್ಬದ ಇಷ್ಟು ಶಕ್ತಿ ದೇವ್ರ ಜಗತ್ತಿಗೆ ಯಾವ ಇಲ್ಲ. ಅಂತ ವೀರಭದ್ರೇಶ್ವರ ಜಾತ್ರೆ ಮಾಡ್ತಕ್ಕಂಥ ನೀವೆಲ್ಲ ಪುಣ್ಯಾತ್ಮಪ್ಪ, ನೀವೆಲ್ಲ ಧನ್ಯರು. ನಾನು ಇನ್ನೊಂದು ತಾಸು ಕಟ್ಟಿದ ಮಾತಾಡ್ತಿದ್ದೆ, ಇನ್ನು 2-3 ಕಡೆ ಹೋಗಬೇಕಾಗಿದೆ. ಅದಕ್ಕಂತ ದೃಷ್ಟಿಯಿಂದ ಈ ಕಾರ್ಯಕ್ರಮ ಒಳ್ಳೆಯದಾಯಿತು, ಚಲೋ ಆಯಿತು. ಮತ್ತು ಮುಖಾಂತರವಾಗಿ ನಮ್ಮ ಜನಗಳಿಗೆ, ಬಂದಂಥ ಜನಗಳಿಗೆ, ಅತಿಥಿಗಳಿಗೆ, ಊರ ಎಲ್ಲ ಜನಗಳಿಗೆ ಏನು ಎಲ್ಲ ಕೊಟ್ಟು ನೀಚೆ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನ, ಎಲ್ಲ ಸಂಪತ್ತನ್ನು ಎಲ್ಲ ಕೊಡಿ. ಇತ್ತಿತ್ತಾಗಿ ಆರೋಗ್ಯ ಕೆಟ್ಟು ಹೋಗ್ತಾ ಇದೆ ಜನಗಳ ಆರೋಗ್ಯ. ಯಾಕಂದ್ರೆ ತಿನ್ನುವ ಆಹಾರ ಚೆನ್ನಾಗಿಲ್ಲ, ನಮ್ದು ಪ್ರಸಾದ ಚೆನ್ನಾಗಿ ತಿನ್ನುವ ಆಹಾರ ಅಕ್ಕಿ ಅಂತ ಸರ್ಕಾರ ಹಚ್ಚಿ ಕೊಡ್ತದೆ ಪುಕ್ಕಟ್ಟ. ಆ ಅಕ್ಕಿ ಒಳಗೆ ಏನು ಶಕ್ತಿ ಐತಿ? ನೀವು ಬರೀ ಅನ್ನ ಉಂಡ್ರಿ ಶುಗರ್ ಹೆಚ್ಚಾಗುತ್ತೆ, BP ಹೆಚ್ಚಾಗುತ್ತೆ ನಿಮಗೆಲ್ಲ. ಅದಕ್ಕೆ ಸರ್ಕಾರ ನಿಮಗೆಲ್ಲ ಅಕ್ಕಿ ಪುಕ್ಕಟ್ಟು ಕೊಟ್ಟು BP ಶುಗರ್ ಹೆಚ್ಚು ಮಾಡಿದೆ ಸರ್ಕಾರ ನಿಮಗೆಲ್ಲ. ಅದಕ್ಕೆ ಅಕ್ಕಿಯಾಗಿ ಏನಿಲ್ಲ ಮಣ್ಣದಾಗ ನಮ್ಮ ಹಳೆ ಪದ್ಧತಿ ರೊಟ್ಟಿ ಅನ್ನ ಅದು ಮೊದಲಾಗಿದೆ. ಅದು ಊಟ ಮಾಡಿ 4 ಕಪ್ ಚೆನ್ನಾಗಿ ಬಾಳ್ತೀವಿ ನೀವೆಲ್ಲ. ಸರ್ಕಾರ ಕೊಡಿದ ಹಾಕಲ್ಲ, ಅದು ಹೆಂಗೆ ರಾಜ್ಯ ಊಟ ಮಾಡಿ ಅನಿವಾರ್ಯ ಐತಲ್ಲ. ಅದಕ್ಕಂತ ದೃಷ್ಟಿಯಿಂದ ಆರೋಗ್ಯ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ನಮ್ಮ ಜೀವನದೊಳಗೆ ಆರೋಗ್ಯ ಚೆನ್ನಾಗಿತ್ತಂದ್ರೆ 100 ವರ್ಷ ಬಾಳ್ತೀವಿ. ನಮ್ಮ ಚರ್ಚಲ್ಲಿ ನಮ್ಮ ತಾಯಿಯವರು ಅದಾರ, ಅವರು 100 ವರ್ಷ ಅವ್ರಿಗೆ 100 ವರ್ಷ ಮೇಲಾಗ್ಯವು. ಯಾಕೆ? ಹಳೆ ಕಾಲದಾಗ ಆಹಾರ ಹಂಗಿತ್ತು. ಈಗ ಆಹಾರ ಒಂದು ಚಲೋ ಇಲ್ಲ. ಈ ಬಾಳೆಹಣ್ಣು ಸತ್ತು ನೀವು ಎಣ್ಣೆಗೆ ಇರ್ತದೆ, ಇವತ್ತು ಕಾಯಿಗೆ ಅಂತ ನಾಳೆ ಹಣ್ಣು ಆಗ್ತದೆ. ಇಂಥ ಹಣ್ಣು ತಿಂದು ಒಂದು ಯಾರು ಆರೋಗ್ಯ ಆಗಬೇಕು, ಆಯುಷ್ಯದಲ್ಲಿ ಹೆಚ್ಚಾಗಬೇಕು ನಮಗೆಲ್ಲ. ಅದಕ್ಕಂಥ ದೃಷ್ಟಿಯಿಂದ ನಾ ಹಳೆ ಪದ್ಧತಿ ಬರಬೇಕು, ಆರೋಗ್ಯದಿಂದ ಕಾಪಾಡಿಕೊಂಡು ಹೋಗ್ಬೇಕು. ಯಾಕಂದ್ರೆ ಜಂತು ನಮ್ಮ ನರಜನ್ಮ ಏನೋ ಹುಟ್ಟು ಅಲ್ಲ ಮಳೆ ಹೊರ ಒಣಗೋದು, ಮಳೆ ಸಿಗಾಕ ಹುಡ್ಕಟ್ಟೆ ನಾವೆಲ್ಲ. ಎಷ್ಟೋ ಜನ್ಮದಿಂದ ಪುಣ್ಯ ವಿಷಯ ಮನುಷ್ಯ ಹುಟ್ಟು ಬಂದು ನಾವೆಲ್ಲ. ಅದಕ್ಕೆ ಜನ್ಮ ಸಾರ್ಥಕ ಮಾಡ್ಕೊಂಡು ಹೋದ್ವಿ, ದೇವ್ರು ಮೆಚ್ಚಿ ಬಿಡ್ತೀವಲ್ಲ. ಮತ್ತು ಹಂಗಾರು ಬಂದು ಕುಡಿದ್ವಿ, ತಿಂದ್ವಿ, ಮಜಾ ಮಾಡಿದ್ವಿ. ಅವನದೇ ನೀವಿಂದ ಕಾಂಕ್ಷೆ ಭಾಷೆ ತುಲ್ಲ ಫಂಟು ಅಂದ್ರೆ
ದೇವರು ನಮ್ಗೆ ಒಪ್ಪುದಿಲ್ಲ. ಅದಕ್ಕೆ ಅದರ ದೃಷ್ಟಿಯಿಂದ ನಮ್ಮ ಕರ್ಮಗಳ ವಿಶೇಷವಾದ ಕಾರ್ಯಕ್ರಮ, ಭಾಳ ಸಂತೋಷ ಕಾರ್ಯಕ್ರಮ, ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಲಕ್ಷ ದೀಪೋತ್ಸವಕ್ಕಿಂತ ದೇವ್ರ ಬಗ್ಗೆ 10 ಲಕ್ಷ ಹಾಕಿರಿ. ಆ ಲಕ್ಷ ದೀಪೋತ್ಸವಕ್ಕಿಂತ 10 ಲಕ್ಷ ಹಾಕಿದ್ರಿ, ನಿಮ್ಮ ಲಕ್ಷ ಎಲ್ಲಿ ಹೋಗುತ್ತಾ ಅದು ತಕ್ಕಂತ ಫಲ ಸಿಗ್ತಾ ಇದೆ. ಅದಕ್ಕೆ ಅದರ ದೃಷ್ಟಿಯಿಂದ ವೀರಭದ್ರ ಎಲ್ಲರೂ ಒಳ್ಳೆಯದು ಮಾಡಿಪ್ಪ, ಚಲೋ ಮಾಡಿ. ಯಾಕಂದ್ರೆ ಲಿಂಗಾಯತ ಧರ್ಮದ ಮೂಲ ಪುರುಷ, ಈ ಲಿಂಗಾಯತ ಧರ್ಮ ಸ್ಥಾಪಕ ವೀರಭದ್ರ. ಈ ಧರ್ಮ ಸ್ಥಾಪನೆ ಮಾಡಿದ ಅವನು. ದಾವ ಮಾಡಿದಾಗ 20 ಬಂದ್ ನಡೆದಾಗ ವೀರಶೈವ ಬೇರೆ, ಲಿಂಗಾಯತ ಬೇರೆ, 28 ನಡೆದಾಗ ಅವ್ರು ಬೆಂಕಿ ಅಂತ ತೊಗೊಂಡು ಎಲ್ಲ ಅವನ್ನ ತೊಗೊಂಡು ಹೋಗ್ತಾರೆ. ಯಾಕಂದ್ರೆ ಸಮಾಜ ಕೆಲ್ಸಕ್ಕೆ ಜನ ಹೆಚ್ಚಾಗಿದೆ. ವೀರಶೈವ ಬೇರೆ, ಲಿಂಗಾಯತ ಬೇರೆ, ಅವ ಬೇರೆ ತೊಗೊಂಡು ಏನ್ ಮಾಡ್ತೀವಿ. ಅದಕ್ಕೆ ಜಾತಿ ಮತ್ತು ಪುರುಷತ್ವದ ಜ್ಞಾನ ಪುರುಷದ. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ 12ನೇ ಶತಮಾನದ ಬಸವಣ್ಣ, ಆ ಬಸವಣ್ಣ ಮಹಾಮನಿ ಒಳಗೆ ಯಾಕಂದ್ರೆ ಜಗತ್ತಿನ ಜಾತಿ ಎಲ್ಲ ಜಾತಿ ಒಂದು ಬಸವಣ್ಣ ಮಹಾಮನಿಗೆ ಯಾಕಿದ್ರು ಆ ಜಾತಿ ಇದ್ದಿದ್ದಿಲ್ಲ. ಶರಣ ಧರ್ಮ, ಬಸವ ಧರ್ಮ ಜಾತಿ ಇಲ್ಲ. ಅಲ್ಲೇ ವೀರಭದ್ರ ಜಾತಿ ಮಾಡಕತ್ತೀರಿ. ಈ ಜಾತಿ ಐತೆ ಇಲ್ಲ. ಜಾತಿ ಯಾವ ಜಾತಿದು? ದೇವ್ರು ಯಾವ ಜಾತಿ ಅವ? ದೇವ್ರಿಗೆ ಜಾತಿ ಐತೆ, ಜಾತಿ ಐತೆ, ಒಂದೇ ಜಾತಿ ತೇರಿ ಐತೆ ನೀವೆಲ್ಲ. ಅದಕ್ಕಂತಂದ್ರೆ ದೇವ್ರಿಗೆ ಜಾತಿನೇ ಇಲ್ಲ. ನಾ ಮಾಡ್ಕೊಂಡು ಆ ಜಾತಿ, ಈ 28 ಜಾತಿ ನಾ ಮಾಡ್ಕೊಂಡ್ವಿ. ಸೂರ್ಯ ಯಾವ ಜಾತಿ ಅವ? ಈ ಬೆಳಕು ಯಾವ ಜಾತಿ? ಈ ಭೂಮಿ ಯಾವ ಜಾತಿ? ನೀರು ಯಾವ ಜಾತಿ? ಎಲ್ಲ ಅರ್ಥ ಮಾಡ್ಕೊಂಡು ಹೋದ್ವಿ, ನಮ್ಮ ಮೋಕ್ಷ ಬರೋಕ್ಕೆ ಸಾಧ್ಯವಾಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗ? ನಂದು ಆ ಜಾತಿ, ಈಗ 20 ಜಾತಿ ಹೆಚ್ಚಾಗಿ ಸಮಾಜ ಶಾಂತಿ ಉಳಿದೇ ನೋಡ್ತಾ. ಈಗ ಅದಕ್ಕೆ ಶಾಂತಿಗಾಗಿ ಜಾತ್ರೆ ಮಾಡ್ತಕ್ಕಂಥದ್ದು. ಜಾತ್ರೆ ನಮ್ಮ ಹುಟ್ಟಿನ ಅರಿಯಿದ್ದು. ಅದಕ್ಕಾಗಿ ಶಾಂತಿ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ, ಆರೋಗ್ಯ ಬೇಕಾಗಿದೆ. ಇದಕ್ಕೆ ಒಳ್ಳೆಯ ಜಾತ್ರೆ ಮಾಡ್ತೀವಿ ನಾವು. ನಮ್ಮ ಕರ್ಮದೊಳಗೆ ವೀರಭದ್ರ ಜಾತ್ರೆ ಭಾಳ ವೈಶಿಷ್ಟ್ಯಪೂರ್ಣ ಜಾತ್ರೆ ಮಾಡ್ತೀವಿ. ಭಾಳ ಸಂತೋಷ. ಈ ಜಾತ್ರೆ ಮುಖಾಂತರ ಎಲ್ಲ ಬಂದ ಜನರಿಗೆ, ಅತಿಥಿಗಳಿಗೆ, ಊರವರಿಗೆ, ಎಲ್ಲ ಉಳಿಯವರಿಗೆ, ಎಲ್ಲ ಜನಗಳಿಗೆ ಆರೋಗ್ಯ, ಎಲ್ಲ ಸಂಪತ್ತು, ಯಾರಿಗೆ ಏನು ಕೊಡ್ತೀವಿ ಎಲ್ಲ ಕೊಡ್ತಕ್ಕ ಶಕ್ತಿ ವೀರಭದ್ರ ಮಾಡ್ತಾರೆ. ಅಲ್ಲಿ ಬರಬೇಕು ಹೇಗ ವಾಚ ಮನಸ್ಸು ಸಿದ್ಧಿಯಿಂದ ಬಂದ್ರಿ ಎಲ್ಲ ಸುಟ್ಟಾಗ್ತದೆ. ಅಲ್ಲಿ ಹೆಂಗಾರ ಬಂದ್ವಿ, ಹೆಂಗಾರ ಹೋಗ್ತಿದ್ದಾವಲ್ಲ. ಅದಕ್ಕೆ ವೀರಭದ್ರ ನೋಡಿ ಎಷ್ಟು ಶಕ್ತಿ ಐತಿ ವೀರಭದ್ರ ಅಂತಕ್ಕಂದ್ರೆ, ನಾವು ಸಣ್ಣ ಮುಳ್ಳು ಎಷ್ಟು ಏನಾಗುತ್ತೆ ನಮಗೆಲ್ಲ, ಸಣ್ಣ ಎಷ್ಟು ಏನಾಗುತ್ತೆ. ಅಲ್ಲಿ ಹೆಬ್ಬಟ್ಟದ ಕಿರುಬಟ್ಟಗಂತ ನಾವು ಶಸ್ತ್ರ ಹಾಕಿಕೊಂಡ್ರು ರಕ್ತನ ಬರಲಿಲ್ಲ. ಅದು ಯಾವ ಶಕ್ತಿ? ಅದು ವೀರಭದ್ರ ಶಕ್ತಿ. ಅದಕ್ಕಂತ ದೃಷ್ಟಿಯಿಂದ ವೀರಭದ್ರ ಶಕ್ತಿ ಅಂಥದ್ದು ನೀವು ಅರ್ಥ ಮಾಡ್ಕೊಂಡು ಹೋಗಿ. ಈ ಜಾತ್ರೆ ಆ ಜಾತಿ 20 ಮಾಡ್ಕೊಂಡ ವೀರಭದ್ರ ಜಾತ್ರೆ ಮಾಡಿಬಿಟ್ರೆ ನಮ್ಮ ಜೀವನ ಪಾವನ, ನಮ್ಮ ಜೀವನ ಪಾವನ ಆಗ್ತದೆ. ಅದಕ್ಕಂತ ದೃಷ್ಟಿಯಿಂದ ಊರಿನ ಎಲ್ಲ ಸಮಾಜ ಜನಗಳು, ಎಲ್ಲ ಓಣಿಯವರು ಪ್ರತಿ ದಿವಸ ದಾಸೋಹ ಮಾಡ್ತೀವಿ. ಎಲ್ಲ ಓಣಿಯಿಂದ ನೀವೆಲ್ಲ ಬುತ್ತಿ ಕಟ್ಕೊಂಡ್ಬರ್ತೀವಿ, ಗಂಟು ತೊಗೊಂಡ್ಬರ್ತೀವಿ, ದಾಸೋಹ ಮಾಡ್ತೀವಿ. ಇದೇ ಪ್ರಕಾರ ಮಾಡ್ಕೊಂಡು ಹೋರಪ್ಪ. ನಮ್ಮ ವೀರಭದ್ರ ಎಲ್ಲರಿಗೆಲ್ಲ ಸಂಪತ್ತು ಕೊಡ್ತಾನೆ. ಭಕ್ತಿಕ್ಕಿನ್ನ ಬರ್ತೀವಿ. ನಮ್ಮ ಭಕ್ತಿ ಹ್ಯಾಂಗೆ ಹಾಕಿ ಹಂಗೆ ದೇವ್ರ ಫಲ ಕೊಡ್ತಾನೆ ನಮಗೆ. ಅದಕ್ಕಂತ ದೃಷ್ಟಿಯಿಂದ ಕರ್ಮಗಳಿಗೆ ನಾನೊಳಗೆ ಇಷ್ಟು ದೊಡ್ಡ ಜಾತ್ರೆ ಆಗುವುದಿಲ್ಲ. ಇಂಥ ಶ್ರೇಷ್ಠ ಜಾತ್ರೆ ಮಾಡಕತ್ತೀರಿ. ಅದಕ್ಕಂತ ದೃಷ್ಟಿಯಿಂದ ವೀರಭದ್ರೇಶ ಎಲ್ಲ ಸಂಪತ್ತು ಕೊಡಲಿ, ಸದ್ಬುದ್ಧಿ ಕೊಡಲಿ, ಯಾಕಂದ್ರೆ ರಾಜಕೀಯ ಬೇರೆ, ರಾಜಕೀಯ ವ್ಯಕ್ತಿ ಬೇರೆ, ರಾಜಕೀಯದ ಬೇರೆ, ಧರ್ಮದೇ ಬೇರೆ. ಅದಕ್ಕೆ ರಾಜಕೀಯದ ಶ್ರೇಷ್ಠವಾದ ವಿಚಾರಗಳು. ರಾಜಕೀಯದ ಧರ್ಮ ಬರಬೇಕು ಅಂತ ಧರ್ಮದ ರಾಜಕೀಯ ಬರಬಾರ್ದು, ಧರ್ಮದ ರಾಜಕೀಯ ಬರಬಾರ್ದು, ರಾಜಕೀಯದ ಧರ್ಮ ಬರಬೇಕು. ಇವತ್ತು ರಾಜಕೀಯ ಮುಖಂಡ ಬೇಕಾದ ಮಾತು ದೊಡ್ಡ ವಿಷಯ ಏನಿರಲಿ. ಇವತ್ತು ಭಾಳ ವಿಶೇಷವಾದ ಕಾರ್ಯಕ್ರಮ, ಭಾಳ ಒಳ್ಳೆಯ ಕಾರ್ಯಕ್ರಮ. ವೀರಭದ್ರ ಜಾತಿ ಮುಖಾಂತರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಸಂಪತ್ತು ಬರಲಿ, ಆರೋಗ್ಯ ಚೆನ್ನಾಗಲಿ, ಯಾರು ಮಕ್ಕಳ ಮಕ್ಕಳಲ್ಲಿ ಎಲ್ಲ ಸಂಪತ್ತು ವಿರೋಧಿಸಿ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ.